ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 29/12/2024. ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ 31/12/2002. ಮಧುವನ. ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗುವ ವಿಶೇಷತೆಯನ್ನು ತೋರಿಸಿ, ಇಂದು ನವಯುಗ ರಚಯಿತ ನವ ಜೀವನದಾತ ಬಾಪ್ತಾದ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದಾರೆ. ತಾವೆಲ್ಲರೂ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ಹೊಸ ಯುಗವನ್ನು ಆಚರಿಸಲು ಬಂದಿದ್ದೀರೋ? ಹೊಸ ವರ್ಷವನ್ನಂತೂ ಎಲ್ಲರೂ ಆಚರಿಸುತ್ತಾರೆ, ಆದರೆ ತಾವೆಲ್ಲರೂ ಹೊಸ ಜೀವನ, ಹೊಸ ಯುಗ ಹಾಗೂ ಹೊಸ ವರ್ಷ ಮೂರನ್ನೂ ಆಚರಣೆ ಮಾಡುತ್ತಿದ್ದೀರಿ. ಬಾಪ್ತಾದರವರು ಸಹ ತ್ರಿಮೂರ್ತಿ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಹೊಸ ವರ್ಷದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯಗಳನ್ನು ಕೊಡುತ್ತಾರೆ ಹಾಗೂ ಜೊತೆಯಲ್ಲಿ ಒಂದಲ್ಲ ಒಂದು ಕೊಡುಗೆಯನ್ನು ಕೊಡುತ್ತಾರೆ. ಕೊಡುಗೆಯನ್ನು ಕೊಡುತ್ತಿರಲ್ವೇ? ಆದರೆ ಬಾಪ್ತಾದರವರು ತಮ್ಮೆಲ್ಲರಿಗೂ ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ? ಗೋಲ್ಡನ್ ಪ್ರಪಂಚದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಗೋಲ್ಡನ್ ಪ್ರಪಂಚದಲ್ಲಿ ಕೊಟ್ಟಿದ್ದಾರೆ. ಎಲ್ಲರಿಗೆ ಗೋಲ್ಡನ್ ಪ್ರಪಂಚದ ಕೊಡುಗೆ ಸಿಕ್ಕಿಬಿಟ್ಟಿದೆಯಲ್ವಾ? ಯಾವ ಗೋಲ್ಡನ್ ಪ್ರಪಂಚದಲ್ಲಿ? ನವಯುಗದಲ್ಲಿ ಸರ್ವ ಪ್ರಾಪ್ತಿಗಳು ಇರುತ್ತವೆ. ತಮ್ಮ ರಾಜ್ಯದ ನೆನಪಿದೆಯೇ? ಅಲ್ಲಿ ಯಾವುದೇ ಅಪ್ರಾಪ್ತಿಯ ಹೆಸರು ಗುರುತೇ ಇರುವುದಿಲ್ಲ. ಇಂಥ ಕೊಡುಗೆಯನ್ನು ಬಾಪ್ತಾದರವರಿನ ಮತ್ತಾರು ಕೊಡಲು ಸಾಧ್ಯವಿಲ್ಲ. ಇಡೀ ವಿಶ್ವದಲ್ಲಿ ಒಂದು ವೇಳೆ ಯಾರಾದರೂ ದೊಡ್ಡದಕ್ಕಿಂತ ದೊಡ್ಡ ಕೊಡುಗೆಯನ್ನು ಕೊಟ್ಟರೂ ಸಹ ಏನನ್ನು ಕೊಡಬಹುದು? ದೊಡ್ಡದಕ್ಕಿಂತ ದೊಡ್ಡ ಕಿರೀಟ ಹಾಗೂ ಸಿಂಹಾಸನವನ್ನು ಕೊಡುತ್ತಾರೆ. ಯಾವಾಗ ಸ್ಥಾಪನೆ ಆಯಿತು, ಸ್ಥಾಪನೆಯರು ಮುಂದೆ ಮುಂದೆ ಕುಳಿತಿದ್ದಾರೆ. ಆಗ ಆದಿಯಲ್ಲಿಯೇ ಬ್ರಹ್ಮ ತಂದೆಯು ಮಕ್ಕಳನ್ನು ಕೇಳುತ್ತಿದ್ದರು, ಒಂದು ವೇಳೆ ನಿಮಗೆ ಈಗಿನ ಕಾಲದ ಯಾವುದೇ ರಾಣಿಯು ಕಿರೀಟ ಹಾಗೂ ಸಿಂಹಾಸನವನ್ನು ಕೊಟ್ಟರೆ ತಾವು ಹೋಗುವಿರಾ? ಇದು ನೆನಪಿದೆಯಲ್ಲವೇ? ಇದಕ್ಕೆ ಮಕ್ಕಳು ಕೇಳುತ್ತಿದ್ದರು, ಈ ಕಿರೀಟ ಹಾಗೂ ಸಿಂಹಾಸನವನ್ನು ಏನು ಮಾಡುವುದು? ಯಾವಾಗ ತಂದೆ ಸಿಕ್ಕಿಬಿಟ್ಟಿದ್ದಾರೆ ಎಂದ ಮೇಲೆ ಇವೆಲ್ಲವೂ ಬೇಕೇ ಅಂದಾಗ, ಈ ಚಿನ್ನದ ಪ್ರಪಂಚದ ಕೊಡುಗೆ ಮುಂದೆ ಯಾವುದೇ ಕೊಡುಗೆ ದೊಡ್ಡದಿರಲು ಸಾಧ್ಯವಿಲ್ಲ. ಕೆಲವು ಮಕ್ಕಳು ಕೇಳುತ್ತಾರೆ, ಅಲ್ಲಿ ಏನೇನು ಪ್ರಾಪ್ತಿ ಇರುವುದು? ಇದಕ್ಕೆ ಬಾಪ್ತಾದರು ತಿಳಿಸುತ್ತಾರೆ, ಪ್ರಾಪ್ತಿಯ ಪಟ್ಟಿಯಂತೂ ಉದ್ದವಾಗಿದೆ, ಆದರೆ ಅದು ಸಾರ ರೂಪದಲ್ಲಿ ಏನು ಹೇಳುತ್ತೀರಿ? ಅಲ್ಲಿ ಯಾವುದೇ ಅಪ್ರಾಪ್ತವಾದ ವಸ್ತು ಇರುವುದಿಲ್ಲ. ಜೀವನದಲ್ಲಿ ಯಾವುದು ಬೇಕೋ ಅದೆಲ್ಲವೂ ಪ್ರಾಪ್ತಿ ಆಗುತ್ತದೆ. ಅಂದ ಮೇಲೆ ಇಂತಹ ಗೋಲ್ಡನ್ ಕೊಡುಗೆಗೆ ಅಧಿಕಾರಿ ಆತ್ಮಗಳಾಗಿದ್ದೀರಿ. ಅಧಿಕಾರಿಗಳು ಆಗಿದ್ದೀರಲ್ವೇ? ಡಬಲ್ ವಿದೇಶಿಗಳು ಅಧಿಕಾರಿಗಳಾಗಿದ್ದೀರಾ? ಎಲ್ಲರೂ ರಾಜರಾಗಿರುವಿರಾ? ರಾಜರು ಆಗಿವಿರಿ, ಒಳ್ಳೆಯದು. ಇಷ್ಟೊಂದು ಸಿಂಹಾಸನಗಳನ್ನು ತಯಾರು ಮಾಡಬೇಕಾಗುತ್ತದೆ. ಬಾಪ್ತಾದರವರು ತಿಳಿಸುತ್ತಾರೆ, ಆ ಸಿಂಹಾಸನವಂತೂ ಇದೆ, ಸರ್ವ ಪ್ರಾಪ್ತಿಗಳಿರುತ್ತದೆ. ಆದರೆ ಈ ಸಂಗಮಯುಗದ ರಾಜ್ಯವು ಸ್ವರಾಜ್ಯವು ಅದಕ್ಕಿಂತ ಕಡಿಮೆ ಏನೂ ಇಲ್ಲ. ಈಗಲೂ ರಾಜರಾಗಿದ್ದೀರಲ್ವೇ? ಪ್ರಜೆಗಳಾಗಿದ್ದೀರಾ ಅಥವಾ ರಾಯಿ ಪರಿವಾರದವರಾಗಿದ್ದೀರಾ? ಏನಾಗಿದ್ದೀರಿ? ಒಬ್ಬರೇ ತಂದೆ ಇದ್ದಾರೆ, ಅವರು ನಶೆಯಿಂದ ಹೇಳುತ್ತಾರೆ, ನನ್ನ ಒಂದೊಂದು ಮಗುವು ಸಹ ರಾಜ ಮಗುವಾಗಿದೆ. ರಾಜ ಆಗಿದ್ದೀರಲ್ಲವೇ? ರಾಜ ಯೋಗಿಗಳಾಗಿದ್ದೀರಾ ಅಥವಾ ಪ್ರಜೆಗಳಾಗಿದ್ದೀರಾ? ಈ ಸಮಯದಲ್ಲಿ ಎಲ್ಲರೂ ಹೃದಯ ಸಿಂಹಾಸನಾಧಿಕಾರಿಗಳು, ಸ್ವರಾಜ್ಯಾಧಿಕಾರಿ, ರಾಜ ಮಕ್ಕಳಾಗಿದ್ದೀರಿ. ಇಷ್ಟೊಂದು ಆತ್ಮಿಕ ನಶೆ ಇರುತ್ತದೆಯಲ್ಲವೇ? ಏಕೆಂದರೆ ಈ ಸಮಯದ ಸ್ವರಾಜ್ಯದಿಂದಲೇ ಭವಿಷ್ಯದ ರಾಜ್ಯವು ಪ್ರಾಪ್ತವಾಗುತ್ತದೆ. ಈ ಸಂಗಮಯುಗವು ಬಹಳ 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 ಅಮೂಲ್ಯ ಶ್ರೇಷ್ಠವಾಗಿದೆ. ಸಂಗಮಯುಗವನ್ನು ಬಾಪ್ತಾದ ಹಾಗೂ ಎಲ್ಲಾ ಮಕ್ಕಳು ಅರಿತುಕೊಂಡಿದ್ದಾರೆ. ಖುಷಿಯಲ್ಲಿ ಸಂಗಮಯುಗಕ್ಕೆ ಯಾವ ಹೆಸರನ್ನು ಕೊಡುತ್ತೀರಿ? ಮೋಜಿನ ಯುಗ, ಖುಷಿಯ ಯುಗ. ಏಕೆ? ಇಲ್ಲಿ ಸಂಗಮಯುಗದಲ್ಲಿ ಇರುವಂತಹ ಖುಷಿ ಇಡೀ ಕಲ್ಪದಲ್ಲೇ ಇರುವುದಿಲ್ಲ. ಕಾರಣವೇನು? ಪರಮಾತ್ಮನ ಮಿಲನದ ಖುಷಿಯು ಇಡೀ ಕಲ್ಪದ ಈ ಸಮಯದಲ್ಲಿ ಮಾತ್ರ ಸಿಗುತ್ತದೆ. ಸಂಗಮಯುಗದ ಒಂದೊಂದು ದಿನವೂ ಏನಾಗಿದೆ? ಖುಷಿಯಾಗಿದೆ. ಖುಷಿ ಇದೆ ಅಲ್ಲವೇ? ಖುಷಿ ಇದೆ, ತಬ್ಬಿಬ್ಬಾಗುವುದಿಲ್ಲ ತಾನೇ?
ಪ್ರತಿದಿನ ಉತ್ಸವವಾಗುತ್ತಿದೆ. ಏಕೆಂದರೆ ಉತ್ಸವವಿದೆ. ತಮ್ಮ ಎಲ್ಲಾ ಸಹೋದರ ಸಹೋದರಿಯನ್ನು ಪರಮಾತ್ಮ ತಂದೆಯು ಮಕ್ಕಳನ್ನಾಗಿ ಮಾಡಬೇಕು ಎನ್ನುವ ಉಮಂಗ ಇದೆ. ಉತ್ಸಾಹ ಇದೆ. ಹೇಗೆ ಸೇವೆ ಉಮಂಗ ಉತ್ಸಾಹ ಇರುತ್ತದೆ ಅಲ್ಲವೇ? ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಎಂದು ಯೋಜನೆಗಳನ್ನು ಮಾಡಿಕೊಳ್ಳುತ್ತಿರಲಿವೆ. ಏಕೆಂದರೆ ಯಾವುದಾದರೂ ಶ್ರೇಷ್ಠ ಪ್ರಾಪ್ತಿಗಳಿದೆ ಎಂದರೆ ಅದನ್ನು ಅನ್ಯರಿಗೆ ತಿಳಿಸದೇ ಇರಲು ಸಾಧ್ಯವಾಗುವುದಿಲ್ಲ. ಇದೇ ಸಂಗಮಯುಗದ ಪ್ರಾಪ್ತಿಯು ಗೋಲ್ಡನ್ ಪ್ರಪಂಚದಲ್ಲಿರುವುದು. ಈಗಿನ ಪುರುಷಾರ್ಥದ ಪ್ರಾರಬ್ಧವು ಗೋಲ್ಡನ್ ಪ್ರಪಂಚವಾಗಿದೆ ಅಂದಾಗ ಸಂಗಮಯುಗವು ಇಷ್ಟವಾಗುತ್ತದೆಯೇ ಅಥವಾ ಸತ್ಯುಗವು ಇಷ್ಟವಾಗುತ್ತದೆಯೇ? ಯಾವುದು ಇಷ್ಟವಾಗುತ್ತದೆ? ಸಂಗಮಯುಗವೇ ಚೆನ್ನಾಗಿದೆಯಲ್ಲವೇ? ಕೇವಲ ಮಧ್ಯ ಮಧ್ಯದಲ್ಲಿ ಮಾಯು ಬರುತ್ತದೆ. ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಗೊಂದಲಕ್ಕೊಳಗಾಗುತ್ತಾರೆ. ಕೆಲವು ಮಕ್ಕಳು ಸಹಜ ಯೋಗವನ್ನು ಪರಿಶ್ರಮ ಯೋಗವನ್ನಾಗಿ ಮಾಡಿಬಿಡುತ್ತಾರೆ. ಪರಿಶ್ರಮವಲ್ಲ, ಆದರೆ ಆ ಥರ ಮಾಡಿಬಿಡುತ್ತಾರೆ. ವಾಸ್ತವದಲ್ಲಿ ಬಹಳ ಸಹಜವಾಗಿದೆ. ಪರಿಶ್ರಮ ಎನಿಸುತ್ತದೆ. ಯಾರಿಗೆ ಪರಿಶ್ರಮ ಎನಿಸುತ್ತದೆ ಅವರು ಕೈ ಎತ್ತಿ. ಯಾವಾಗಲೂ ಅಲ್ಲ, ಕೆಲವೊಮ್ಮೆ ಪರಿಶ್ರಮವಾಗುತ್ತದೆ ಅಥವಾ ಸಹಜವು. ಯಾರು ಪರಿಶ್ರಮ ಯೋಗಿಯಾಗಿದ್ದೀರಿ ಅವರು ಕೈ ಎತ್ತಿರಿ. ಪರಿಶ್ರಮ ಎನಿಸುವವರು ಕೈ ಎತ್ತಿ. ಮಾತೆಯರು ಪರಿಶ್ರಮ ಯೋಗಿಯಾಗಿದ್ದೀರೋ ಅಥವಾ ಸಹಜವಾಗಿದೆಯೋ? ಯಾರಾದರೂ ಪರಿಶ್ರಮ ಯೋಗಿಯಾಗಿದ್ದೀರಾ? ಕೈ ಎತ್ತುವುದಿಲ್ಲ. ಇಡೀ ಸಭೆಯಲ್ಲಿ ಹೇಗೆ ಎತ್ತುವಿರಿ? ಎತ್ತುತ್ತಾರೆ. ಎಲ್ಲಾ ಮಕ್ಕಳು ನನ್ನ ಬಾಬಾ ಎಂದು ನಶೆಯಿಂದ ಹೇಳುತ್ತೀರಾ? ಎಲ್ಲಾ ಮಕ್ಕಳು ನನ್ನ ಬಾಬಾ ಎಂದು ನಶೆಯಿಂದ ಹೇಳುತ್ತೀರಾ? ನನ್ನ ಬಾಬಾ ಎಂದು ಹೇಳುತ್ತೀರಾ? ನನ್ನ ಬಾಬಾ ಆಗಿದ್ದಾರೋ ಅಥವಾ ದಾದಿಯರ ಬಾಬಾ ಆಗಿದ್ದಾರೋ? ನನ್ನ ಬಾಬಾ ಅಲ್ಲವೇ? ಪ್ರತಿಯೊಬ್ಬರು ಹೇಳುತ್ತಾರೆ ಮೊದಲು ನನ್ನವರು ಎಂದು. ಈ ರೀತಿ ಇದೆ. ಈ ಸಿಂಧಿಗಳು ಎಲ್ಲರೂ ಕುಳಿತಿದ್ದಾರಲ್ಲವೇ? ತಂದೆಯು ನನ್ನ ಬಾಬಾ ಆಗಿದ್ದಾರೆಯೋ ಅಥವಾ ಜಾನಕಿ ದಾದಿಜಿಯವರ ಬಾಬಾ ಆಗಿದ್ದಾರೆ? ಪ್ರಕಾಶಮಣಿ ದಾದಿಯರ ತಂದೆ ಯಾರ ತಂದೆಯಾಗಿದ್ದಾರೆ? ನನ್ನ ಬಾಬಾ ಆಗಿದ್ದಾರೆ. ಇಡೀ ದಿನದಲ್ಲಿ ಏನು ನೆನಪು ಇರುತ್ತದೆ? ಇಡೀ ದಿನದಲ್ಲಿ ಏನು ನೆನಪು ಇರುತ್ತದೆ? ತಂದೆಯು ತಿಳಿಸುತ್ತಾರೆ, ಬಹಳ ಸಹಜ ಯುಕ್ತಿಯಾಗಿದೆ. ಎಷ್ಟು ಬಾರಿ ನನ್ನದು ನನ್ನದು ಎಂದು ಹೇಳುತ್ತೀರಿ? ಇಡೀ ದಿನದಲ್ಲಿ ಎಷ್ಟು ಬಾರಿ ನನ್ನದು? ಬಾಪ್ತಾದರವರು ಯಾವ ಹೊಸ ಶಬ್ದವನ್ನು ಕೊಡುವುದಿಲ್ಲ. ಯಾವುದನ್ನು ನನ್ನ ಕಾರ್ಯದಲ್ಲಿ ತರುತ್ತೀರಿ? ನಾನು ಮತ್ತು ನನ್ನದು ಎಂದು ಅಂದಾಗ ನಾನು ಯಾರು ಮತ್ತು ನನ್ನವರು ಯಾರು? ಕೆಲವು ಮಕ್ಕಳು ಪರಿಶ್ರಮ ಪುರುಷಾರ್ಥವನ್ನು ಏಕೆ ಮಾಡುತ್ತಾರೆ? ಬಿಂದು ಸಮೀಪಕ್ಕೆ ಬಂದು ಬಿಡಲಿ ಎಂದು ಕೇವಲ ಯೋಚಿಸುತ್ತಾರೆ. ಬಿಂದು 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 ಮತ್ತು ಬಿಂದು ಜಾರಿ ಹೋಗುತ್ತದೆ. ಬಿಂದುವಂತೂ ಇದೆ, ಆದರೆ ಯಾವ ಬಿಂದು? ನಾನು ಯಾರಾಗಿದ್ದೇನೆ? ತಮ್ಮ ಈ ಸಮಾನವನ್ನು ಸ್ಥಿತಿಯಲ್ಲಿ ತಂದಾಗ ರಮಣೀಕ ಪುರುಷಾರ್ಥವಾಗಿ ಬಿಡುತ್ತದೆ. ಕೇವಲ ಜ್ಯೋತಿರ್ಬಿಂದು ಎಂದು ಹೇಳುತ್ತೀರೆಂದರೆ ಪರಿಶ್ರಮವಾಗಿ ಬಿಡುತ್ತದೆ. ಸಹಜ ಪುರುಷಾರ್ಥ, ಮೋಜಿನ ಪುರುಷಾರ್ಥವನ್ನು ಮಾಡಿ. ಈ ಹೊಸ ವರ್ಷದಲ್ಲಿ ಪುರುಷಾರ್ಥವು ಶ್ರೇಷ್ಠವಾಗಿರಲಿ. ಆದರೆ ಶ್ರೇಷ್ಠತೆಯ ಜೊತೆಗೆ ಮೊದಲು ಸಹಜವಾಗಿರಬೇಕು, ಶ್ರೇಷ್ಠವಾಗಿರಬೇಕು. ಈ ರೀತಿ ಇರಲು ಸಾಧ್ಯವೇ? ಎರಡೂ ಜೊತೆ ಇರುವುದು ಸಾಧ್ಯವಾಗುತ್ತದೆ. ಡಬಲ್ ದೇಶದವರು ಹೇಳಿ ಆಗುತ್ತದೆ. ಬಾಪ್ತದ ನೋಡುತ್ತಾರೆ. ಬಾಪ್ತದವರಂತೂ ಪರಿಚಯ ಮಾಡುತ್ತಾ ಇರುತ್ತಾರಲ್ಲವೇ? ಅಂದ ಮೇಲೆ ಪರಿಶ್ರಮ ಯೋಗಿಗಳು ಯಾರು ಯಾರು ಆಗುತ್ತಾರೆ? ಸುಗರಜ ಯೋಗಿಯ ಅರ್ಥವನ್ನು ಆಲಸ್ಯದ ಪುರುಷಾರ್ಥವಲ್ಲ, ಶ್ರೇಷ್ಠವಾಗಿರಬೇಕು ಮತ್ತು ಸಹಜವಾಗಿರಬೇಕು. ಸಹಜ ಯೋಗಿಯ ಅರ್ಥವು ಆಲಸ್ಯದ ಪುರುಷಾರ್ಥವಲ್ಲ, ಶ್ರೇಷ್ಠವಾಗಿರಬೇಕು ಮತ್ತು ಸಹಜವಾಗಿರಬೇಕು ಅಂದಾಗ ಪಾಂಡವರು ಸಹಜ ಯೋಗಿಗಳಾಗಿದ್ದೀರಾ? ಸಹಜ ಯೋಗಿಗಳು ಯಾರಿದ್ದೀರಿ? ಅವರು ಕೈಯನ್ನು ಎತ್ತಿ. ದೂರದರ್ಶನದಲ್ಲಿ ಬರುತ್ತಾ ಇದೆ, ಅದನ್ನು ನೋಡುತ್ತಾರೆ. ಸುಭಾಷಿಗಳು ಈ ವರ್ಷದಲ್ಲಿ ಯಾರ ಮುಂದೆಯೂ ಯಾವುದೇ ಪರಿಶ್ರಮಕ್ಕೆ ಬರುವುದಿಲ್ಲ, ಏಕೆಂದರೆ ಸಹಜ ಯೋಗಿಗಳಾಗಿದ್ದೀರಿ. ಆದ್ದರಿಂದ ಆಲಸ್ಯದಲ್ಲಿ ಬರಬೇಡ್ರಿ. ಸಮಯ ಪ್ರಮಾಣ ಈ ಹೊಸ ವರ್ಷದಲ್ಲಿ ಎಲ್ಲರೂ ವಿಶೇಷವಾಗಿ ಈ ಲಕ್ಷ್ಯವನ್ನು ಇಟ್ಟುಕೊಳ್ಳಬೇಕು. ಯಾವುದೆಲ್ಲ ಖಜಾನೆಗಳು ಪ್ರಾಪ್ತಿಯಾಗಿದೆ? ಸಮಯ, ಸಂಕಲ್ಪ, ಗುಣ, ಜ್ಞಾನ, ಶಕ್ತಿಗಳಿವೆ. ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಸಂಕಲ್ಪವಾಗಿದೆ. ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪ, ಎಲ್ಲಾ ಖಜಾನೆಗಳು ಪ್ರತಿ ದಿನ ಸಫಲ ಮಾಡಬೇಕಾಗಿದೆ. ಜಾಸ್ತಿ ಹಂಚಿ
ದಾತನ ಮಕ್ಕಳು ಮಾಸ್ಟರ್ ದಾತನಾಗಿ ಹೆಚ್ಚಿದಾಗ ಹಂಚಿ. ಏಕೆ? ಸಫಲ ಮಾಡುವುದು ಎಂದರೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಆದ್ದರಿಂದ ಈ ವರ್ಷದಲ್ಲಿ ವಿಶೇಷತೆಯನ್ನು ಸದಾ ಸ್ಥಿರವಾಗಿಟ್ಟುಕೊಳ್ಳುವುದು. ಸಫಲ ಮಾಡಬೇಕಾಗಿದೆ ಮತ್ತು ಸಫಲತೆ ಹಾಗೇ ಇದೆ. ಎಲ್ಲರೂ ಹೇಳುತ್ತಿರಲಿವೆ, ಸಫಲತೆಯು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಎಂದು. ಅಧಿಕಾರವಾಗಿದೆ. ಸಫಲ ಮಾಡಿ ಮತ್ತು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಯಾವುದೇ ಕಾರ್ಯವನ್ನು ಮಾಡಿ ಒಂದಲ್ಲ ಒಂದು ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತಾ ಹೋಗಿ ಹಾಗೂ ಸಫಲತೆಯ ಅನುಭವವನ್ನು ಮಾಡುತ್ತಾ ನಡೆಯಿರಿ. ಯೋಚಿಸಿ, ಸಫಲತೆಯ ಅಧಿಕಾರವನ್ನು ತಾವು ಬ್ರಾಹ್ಮಣ ಆತ್ಮಗಳ ವಿನ ಮತ್ಯಾರ ಅಧಿಕಾರವಾಗಲು ಸಾಧ್ಯ? ಏಕೆಂದರೆ ತಂದೆಯು ತಮಗೆ ಸಫಲತಾ ಭವದ ವರದಾನವನ್ನು ಕೊಟ್ಟಿದ್ದಾರೆ. ಬಾಪ್ತಾದ ಸದಾ ಹೇಳುತ್ತಾರೆ, ಒಬ್ಬೊಬ್ಬ ಬ್ರಾಹ್ಮಣ ಆತ್ಮ ಸಫಲತೆಯ ನಕ್ಷತ್ರವಾಗಿದ್ದೀರಿ, ಸಫಲತಾ ಸ್ವರೂಪವಾಗಿದ್ದೀರಿ. ಸಫಲತೆಯ ನಕ್ಷತ್ರಗಳಾಗಿದ್ದೀರಾ ಅಥವಾ ಪರಿಶ್ರಮದ ನಕ್ಷತ್ರಗಳಾಗಿದ್ದೀರಾ? ಬಾಪ್ತಾದ ಎಲ್ಲಾ ಮಕ್ಕಳನ್ನು ಸಫಲತೆಯ ನಕ್ಷತ್ರಗಳ ರೂಪದಲ್ಲಿ ನೋಡುತ್ತಾರೆ. ನೆನಪಿದೆಯೇ? ಬ್ರಹ್ಮ ತಂದೆಯು ಆದಿಯಲ್ಲಿ ಎಷ್ಟು ಸಮಯದಲ್ಲಿ ಎಲ್ಲವನ್ನು ಸಫಲ ಮಾಡಿದರು? ಅಂತ್ಯದ ತನಕ ತಮ್ಮ ಸಮಯವನ್ನು ಸಫಲ ಮಾಡಿದರು. ಬಲೆ ಕರ್ಮಾತೀತರಾಗ್ಬಿಟ್ಟರು. ಆದರೂ ಸಹ ಎಷ್ಟೊಂದು ಪತ್ರಗಳನ್ನು ಬರೆದರು. ಸಮಯವನ್ನು ಸಫಲ ಮಾಡಿದರಲ್ಲವೇ? ಕೊನೆಯ ದಿನವೂ ಸಹ ಮುಖದಿಂದ ಮಹಾವಾಕ್ಯಗಳನ್ನು ಉಚ್ಚಾರ ಮಾಡಿದರು. ಕೊನೆಯ ದಿನದ ತನಕ ಎಲ್ಲವನ್ನು ಸಫಲ ಮಾಡಿದರು. ಆದ್ದರಿಂದಲೇ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡರು. ಆದ್ದರಿಂದ ಫಾಲೋ ಫಾದರ್. ವಾಸ್ತವದಲ್ಲಿ ಸಂಗಮ ಯುಗದ ಒಂದೊಂದು ಸಂಕಲ್ಪ, ಒಂದೊಂದು ಸೆಕೆಂಡ್, ಒಂದೊಂದು ಸಮಯ ಸಫಲ ಮಾಡುವುದೇ ಸಫಲತಾ ಮೂರ್ತಿಗಳಾಗುವುದಾಗಿದೆ. ಎಲ್ಲರೂ ನಿಶ್ಚಯದಿಂದ ಹೇಳುತ್ತಿರಲಿವೆ, ಬ್ರಹ್ಮ ತಂದೆಯ ಜೊತೆ ನಮಗೆ ಬಹಳ ಪ್ರೀತಿ ಇದೆ. ಅಂದ ಮೇಲೆ ಪ್ರೀತಿಯ ಗುರುತಾಗಿದೆ. ಯಾವುದು ತಂದೆಗೆ ಪ್ರಿಯವಾಗಿತ್ತೋ ಅದು ಮಕ್ಕಳಿಗೆ ಪ್ರಿಯವಾಗಬೇಕು. ಸಮಯ, ಸಂಕಲ್ಪ ಮತ್ತು ಸರ್ವ ಖಜಾನೆಗಳು ಸಫಲವಾಗಲಿ, ವ್ಯರ್ಥವಾಗದಿರಲಿ. ಪ್ರೀತಿಯ ಗುರುತು ಫಾಲೋ ಫಾದರ್ ಆಗಿದೆ, ಆದರೆ ತಂದೆಯನ್ನು ಅನುಕರಣೆ ಮಾಡುವುದಾಗಿದೆ. ಬ್ರಹ್ಮ ತಂದೆಯು ಯಾವ ವಿಶೇಷತೆಯನ್ನು ತೋರಿಸಿದರು? ಏನೇನು ಯೋಚಿಸಿದರೋ ಅದನ್ನು ಸೆಕೆಂಡ್ನಲ್ಲಿ ಮಾಡಿದರು. ಕೇವಲ ಯೋಚಿಸಲಿಲ್ಲ, ಕೇವಲ ಯೋಜನೆಯನ್ನು ಮಾಡಲಿಲ್ಲ, ಆದರೆ ಅದನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿದರು. ಅಂದಾಗ ಈ ರೀತಿ ಇದ್ದೀರಾ? ಫಾಲೋ ಮಾಡುವವರಾಗಿದ್ದಿರಲ್ವೇ? ಒಳ್ಳೆಯದು. ಇಂದು ಹೊಸ ವರ್ಷವನ್ನು ಆಚರಿಸಲು ಅನೇಕರು ಬಂದುಬಿಟ್ಟಿದ್ದೀರಿ. ಒಳ್ಳೆಯದು. ಒಂದು ವೇಳೆ ಹಾಲ್ ಚಿಕ್ಕದಾದರೂ ಹೃದಯವಂತೂ ದೊಡ್ಡದಾಗಿದೆ. ಕ್ರಮ ನೋಡಿ, ಹೃದಯ ದೊಡ್ಡದಾಗಿರುವುದರಿಂದ ಸಮಾವೇಶ ಆಗಿಬಿಟ್ಟಿದ್ದಲ್ವೇ? ಇಂದು ಸಭೆಯಲ್ಲಿ 18-19 ಸಾವಿರ ಸಹೋದರ ಸಹೋದರರು ಕುಳಿತಿದ್ದಾರೆ. ಎಲ್ಲರೂ ಹೊರಗಡೆ ಕುಳಿತಿದ್ದಿರಲ್ವೇ? ಹೊರಗಡೆ ಕುಳಿತುಕೊಂಡಿರುವವರು ಕೇಳುತ್ತಿದ್ದಾರೆ, ಅವರಂತೂ ಕಾಣಿಸುತ್ತಿಲ್ಲ. ಬಾಪ್ತಾದರು ಕೇಳಿದರು. ವಿದೇಶದಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆಸ್ಟ್ರೇಲಿಯಾದವರು 12 ಗಂಟೆಯವರೆಗೆ ಕುಳಿತುಕೊಳ್ಳುತ್ತಾರೆ. ರಾತ್ರಿ 12 ಗಂಟೆಯವರೆಗೆ ಕುಳಿತುಕೊಳ್ಳುತ್ತಾರೆ ಮತ್ತು ಅಮೃತ ವೇಳೆ 4 ಗಂಟೆ ಇರುತ್ತಾರೆ. ಆದ್ದರಿಂದ ಬಾಪ್ತಾದರು ಇಂದು ಆಸ್ಟ್ರೇಲಿಯಾವನ್ನು ನೆನಪು ಮಾಡಿದರು. ಆಸ್ಟ್ರೇಲಿಯಾದವರು ಕೇಳುತ್ತಿದ್ದಾರೆ, ಇಲ್ಲಿ ಯಾರು ಆಸ್ಟ್ರೇಲಿಯಾದವರಿದ್ದೀರಿ? ಅವರು ಕೈಯನ್ನೆತ್ತಿ. ತ್ರಿಮೂರ್ತಿ ಶುಭಾಶಯಗಳು. ಮೊದಲು ಆಸ್ಟ್ರೇಲಿಯಾದವರಿಗೆ, ನಂತರ ಎಲ್ಲರಿಗೆ. ಈ ವರ್ಷದ ಲಕ್ಷ್ಯವಂತೂ ತಿಳಿಸಲಾಯಿತು. ಸಫಲ ಮಾಡಿಕೊಳ್ಳಿ. ಸಫಲ ಅಂತೂ ಹಾಗೇ ಇದೆ. ಇದನ್ನು ಎಲ್ಲರೂ ಪಕ್ಕಾ ಮಾಡಿಕೊಂಡಿರಾ? ಸಫಲ ಮಾಡಬೇಕಾಗಿದೆ, ವ್ಯರ್ಥವಲ್ಲ. ಸಂಗಮ ಯುಗವು ಸಮರ್ಥವಾಗಿದೆ. ಸಫಲತೆ ಯುಗವಾಗಿದೆ, ವ್ಯರ್ಥದ್ದಲ್ಲ. 63 ಜನ್ಮಗಳು ವ್ಯರ್ಥವಾಗಿ ಸಮಾಪ್ತಿಯಾಯಿತು. ಈಗ ಈ ಚಿಕ್ಕ ಯುಗವು ಸಫಲ ಮಾಡಿಕೊಳ್ಳುವ ಯುಗವಾಗಿದೆ. ಒಂದು ವೇಳೆ ಸಮಯವನ್ನು ಸಫಲ ಮಾಡಿಕೊಳ್ಳುತ್ತೀರೆಂದರೆ ಭವಿಷ್ಯದಲ್ಲಿಯೂ ಅರ್ಧ ಕಲ್ಪದ ಪೂರ್ಣ ಸಮಯ ರಾಜ್ಯಾಧಿಕಾರಿಗಳಾಗುತ್ತೀರಿ. ಒಂದು ವೇಳೆ ಕೆಲವೊಮ್ಮೆ ಸಫಲ ಮಾಡಿಕೊಳ್ಳುತ್ತೀರೆಂದರೆ ರಾಜ್ಯಾಧಿಕಾರಿಗಳು ಸಹ ಕೆಲವೊಮ್ಮೆ ಆಗುವಿರಿ. ಸಮಯದ ಸಫಲತೆಯ ಪ್ರಾರಬ್ಧವು ಇದಾಗಿದೆ. ಶ್ವಾಸವನ್ನು ಸಫಲ ಮಾಡಿಕೊಳ್ಳುತ್ತೀರೆಂದರೆ
21 ಜನ್ಮಗಳು ಆರೋಗ್ಯವಂತರಾಗುತ್ತೀರಿ. ನಡೆಯುತ್ತಾ ನಡೆಯುತ್ತಾ ಹೃದಯಘಾತವಾಗುವುದಿಲ್ಲ. ಕೆಲವರ ಹೃದಯ ಬಡಿತವು ನಿಂತು ಹೋಗುತ್ತದೆ. ಕೆಲವರ ನಾಳಗಳು ನಿಂತು ಹೋಗುತ್ತವೆ. ಆದರೆ ಶ್ವಾಸವನ್ನು ಸಫಲ ಮಾಡಿಕೊಂಡಾಗ ಇವೆಲ್ಲವೂ ಆಗುವುದಿಲ್ಲ. ಜ್ಞಾನದ ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತೀರೆಂದರೆ ಜ್ಞಾನದ ಅರ್ಥ ತಿಳುವಳಿಕೆಯಾಗಿದೆ. ಸತ್ಯಯುಗದಲ್ಲಿ ಇಷ್ಟೊಂದು ಬುದ್ಧಿವಂತರಾಗಿ ಬಿಡುತ್ತೀರಿ. ಅಲ್ಲಿ ನಿಮಗೆ ಯಾವುದೇ ಮಂತ್ರಿಗಳ ಅವಶ್ಯಕತೆ ಇರುವುದಿಲ್ಲ. ಇಂದಿನ ಕಾಲದಲ್ಲಂತೂ ನೋಡಿ, ಶ್ರವಣ ವಚನವನ್ನು ಸ್ವೀಕಾರ ಮಾಡುತ್ತಾರೆ ಎಂದರೆ ಮೊದಲು ಮಂತ್ರಿ ಮಂಡಲವನ್ನು ರಚಿಸುತ್ತಾರೆ. ಅಲ್ಲಿ ಜೊತೆಗಾರರಿರುತ್ತಾರೆ. ಆದರೆ ಮಂತ್ರಿಗಳಿರುವುದಿಲ್ಲ. ರಾಯಲ್ ಪರಿವಾರದವರು ಪ್ರತಿಯೊಂದು ದರ್ಬಾರ್ನಲ್ಲಿ ಕುಳಿತುಕೊಳ್ಳುವ ಕಿರೀಟಧಾರಿಗಳಾಗಿರುತ್ತಾರೆ. ರಾಯಲ್ ಪರಿವಾರದವರೆಂದೇನು ಕಡಿಮಲ್ಲ. ಬಲೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳದೇ ಇರಬಹುದು, ಆದರೆ ಪದಿಯು ಒಂದೇ ರೀತಿ ಇರುತ್ತದೆ. ಆದ್ದರಿಂದ ಸಿಂಹಾಸನದ ಅಧಿಕಾರಿಗಳು ಕೆಲವರಷ್ಟೇ ಆಗುತ್ತಾರೆ ಎಂದು ಯೋಚಿಸಬೇಡಿ. ತಾವೆಲ್ಲರೂ ಸಹ ರಾಜ ದರ್ಬಾರ್ನಲ್ಲಿ ರಾಜಾಧಿಕಾರಿಗಳ ರೂಪದಲ್ಲಿ ಇರುತ್ತೀರಿ. ತಮ್ಮ ತಲೆಯ ಮೇಲೆಯೂ ಕಿರೀಟವಿರುತ್ತದೆ ಮತ್ತು ತಮಗೆ ಪೂರ್ಣ ಅಧಿಕಾರವಿರುತ್ತದೆ. ಅಂದ ಮೇಲೆ ಏನಾಗುತ್ತೀರಿ? ನಂಬರ್ 1 ಆಗುತ್ತೀರಾ ಅಥವಾ ನಂಬರ್ 1 ಆಗುತ್ತೀರಾ? ಅಂದಾಗ ಏನ್ ಮಾಡಬೇಕಾಗುತ್ತದೆ ಎಂದು ಗೊತ್ತಿದೆ. ಸಾಹಸವನ್ನು ತೋರಿಸಿದಿರಿ, ಇದು ತುಂಬಾ ಚೆನ್ನಾಗಿದೆ. ಆದರೆ ನಂಬರ್ 1 ಆಗುವುದಕ್ಕೋಸ್ಕರ ಮೊದಲು ವಿಜಯ ಆಗಬೇಕಾಗಿದೆ. ಮಾಡುತ್ತಿದ್ದಿರಲ್ವೇ? ಮಾಡುತ್ತೇವೆ ಎಂದು ಹೇಳಬಾರದು. ಮಾಡುತ್ತಿದ್ದೇವೆ. ಅನ್ಯರು ಕೇಳುತ್ತಿದ್ದಾರೆ. ಇಂದು ಕೇಳಿದಿರಿ, ಬ್ರಹ್ಮಾರವರ ಸಿಂಧನ ಹಳೆಯ ಜೊತೆಗಾರರು ಅನೇಕರು ಬಂದಿದ್ದಾರೆ. ಅವರನ್ನು ಕೈಯನ್ನು ಎತ್ತಿ, ಹಿಂದಿಯವರೆಲ್ಲ ಸಿಂಧಿಯವರು. ಮಕ್ಕಳೇ ಹೇಳಿ, ಪರಿವಾರಕ್ಕೆ ಪರಿವಾರವೇ ಬಂದಿದ್ದೀರಿ. ಒಳ್ಳೆಯದು. ಯಾವುದಾದರೂ ಚಮತ್ಕಾರವನ್ನು ಮಾಡಿ ತೋರಿಸುವಿರಲ್ಲವೇ? ಏನನ್ನು ತೋರಿಸುತ್ತೀರಿ? ಅದನ್ನಂತೂ ಮಾಡುತ್ತಲೇ ಇದ್ದೀರಿ. ಒಳ್ಳೆಯದು. 38 ಜನ ಬಂದಿದ್ದೀರಿ. ಆದ್ದರಿಂದ ಏನ್ ಕಮಲ್ ಮಾಡುತ್ತೀರಿ? ಹೋಗಲಿ. ಹೆಚ್ಚಿಗೆ ಹೇಳೋದಿಲ್ಲ, ಚಿಕ್ಕ ಮಾತನ್ನು ಹೇಳುತ್ತಾರೆ. ಮಾಡಲು ತಯಾರಿದ್ದೀರಾ? ಮಕ್ಕಳು ಕಮಲ್ ಮಾಡುತ್ತಿರಲ್ವೇ? 35 ಲಕ್ಷ ಆತ್ಮಗಳನ್ನು ತಯಾರು ಮಾಡುತ್ತೇವೆ. ಪದಂ ಗುಣದಷ್ಟು ಲಕ್ಷಗಳು, ಪದಂ ಗುಣದಷ್ಟು ಶುಭಾಶಯಗಳು. ತಾವಂತೂ ದೊಡ್ಡ ಮಾತನ್ನು ಹೇಳಿಬಿಟ್ಟಿರಿ. ಆದರೆ ಬಾಪ್ತದ ಚಿಕ್ಕ ಮಾತನ್ನು ಹೇಳುತ್ತಾರೆ. ಒಬ್ಬೊಬ್ಬರನ್ನು ಕರೆತನ್ನಿ. ಮಕ್ಕಳಾಗಿದ್ದೀರಿ, ಮಕ್ಕಳನ್ನು ಕರೆತನ್ನಿ. ಮಾತೆಯರು ಸಹೋದರರನ್ನು ಅಥವಾ ಸಹೋದರಿಯನ್ನು ಕರೆದುಕೊಂಡು ಬನ್ನಿ. ಆದರೆ ಒಬ್ಬೊಬ್ಬರನ್ನು ಕರೆತರಬೇಕು. ಈ ಗ್ರೂಪನ್ನು ನೋಡಿ ತಾವು ಈವರೆಗೆ ಮಾರ್ಗದರ್ಶನವನ್ನು ಕೊಡಬೇಕು. ಮುಂದಿನ ವರ್ಷಕ್ಕೆ ಕರೆದುಕೊಂಡೇ ಬರಬೇಕು. ಡಬಲ್ ಗ್ರೂಪನ್ನು ಕರೆದುಕೊಂಡು ಬರಬೇಕು. ಬಾಪ್ತಾದರವರು ಇದನ್ನೇ ಯೋಚಿಸುತ್ತಾರೆ. ಎಲ್ಲಿಂದ ಆದಿ ಆಯಿತೋ ಅಲ್ಲಿಂದಲೇ ಪ್ರತ್ಯಕ್ಷವಾಗಬೇಕಾಗಿದೆ. ದಯಾ ಬರುತ್ತದೆ ಅಲ್ಲವೇ? ಬ್ರಹ್ಮ ತಂದೆಯ ದೇಶದ ನಿವಾಸಿಗಳಾಗಿದ್ದೀರಿ ಅಂದಾಗ ದೇಶ ನಿವಾಸಿಗಳೊಂದಿಗೆ ಪ್ರೀತಿ ಇರುತ್ತದೆ. ತಮ್ಮ ಬಳಿ ಬಹಳ ಖಜಾನೆಗಳಿವೆ. ಗುಣಗಳ ಖಜಾನೆ ಎಷ್ಟೊಂದು ದೊಡ್ಡದಿದೆ. ಶಕ್ತಿಗಳ ಖಜಾನೆ ಎಷ್ಟೊಂದು ದೊಡ್ಡದಿದೆ. ಆದರೆ ಗುಣದಾನ ಶಕ್ತಿಗಳ ದಾನ ಮಾಡುವುದರಿಂದ ಮಾಸ್ಟರ್ ದಾತರಾಗಿ ಯಾರೇ ಬರಲಿ, ಬಲೆ ಸಂಬಂಧದಲ್ಲಿ ಬರಲಿ, ಸಂಪರ್ಕದಲ್ಲಾದರೂ ಬರಲಿ, ಆದರೆ ಅವರಿಗೆ ಒಂದಲ್ಲ ಒಂದು ಗುಣ ಅಥವಾ ಶಕ್ತಿಯ ಕೊಡುಗೆಯನ್ನು ಕೊಡಬೇಕು. ಯಾರೂ ಸಹ ಖಾಲಿ ಕೈಯಲ್ಲಿ ಹೋಗಬಾರದು. ಮತ್ತೇನು ಇಲ್ಲದಿದ್ದರೂ ಸಹ ತಂದೆಯ ಸಂದೇಶ, ಮಧುರ ಮಾತುಗಳ ಕೊಡುಗೆಗಳನ್ನು ಕೊಡುವುದು. ಜಗತ್ತಿನರಂತೂ ಯಾವುದೇ ಉತ್ಸವವಾಗುತ್ತದೆ ಎಂದರೆ ಒಬ್ಬರು ಇನ್ನೊಬ್ಬರಿಗೆ ಬಾಯಿಯನ್ನು ಸಿಹಿ ಮಾಡಿಸುತ್ತಾರೆ. ಆದರೆ ಬಾಪ್ತಾದರವರು ತಿಳಿಸುತ್ತಾರೆ, ಬಾಯಿಯನ್ನು ಸಿಹಿ ಮಾಡಿಬಿಡಬೇಕಾಗಿದೆ, ಆದರೆ ಅದರ ಜೊತೆಗೆ ತಮ್ಮ ಮಧುರ ಮುಖವನ್ನು ತೋರಿಸಬೇಕಾಗಿದೆ. ಕೇವಲ ಬಾಯಿ ಮಧುರ ಅಲ್ಲ, ಮುಖವೂ ಸಹ ಮಧುರ. ಇಷ್ಟೊಂದು ಮಧುರತೆಯ ಜಮಾ ಆಗಿದೆಯಲ್ವೇ? ಇದನ್ನು ಹಂಚಿದರೂ ಸಹ ಸಂಪನ್ನವಾಗಿರಿ. ಮತ್ತು ಈ ಖಜಾನೆಯಂತೂ ಎಷ್ಟು ಹಂಚುತ್ತೀರೋ ಅಷ್ಟು ವೃದ್ಧಿಯಾಗುವುದು, ಕಡಿಮೆಯಾಗುವುದಿಲ್ಲ. ಆದ್ದರಿಂದ ಈ ವರ್ಷದಲ್ಲಿ ನೋಟ್ ಮಾಡಿಕೊಳ್ಬೇಕು. ಯಾವುದೇ ಆತ್ಮ ಬರಲಿ, ಅವರಿಗೆ ಏನೇನಾದರೂ ಕೊಟ್ಟಿವೆ. ಒಂದು ವೇಳೆ ಕೇಳುವಂಥವರು ಅಂದಲೆಂದರೆ ಮಧುರ ಶಕ್ತಿಶಾಲಿ ದೃಷ್ಟಿಯನ್ನು ಕೊಡುವುದು. ಆದರೆ ಅವಶ್ಯವಾಗಿ ಕೊಳ್ಳೇಬೇಕಾಗಿದೆ. ಖಾಲಿಯಾಗಿ ಹೋಗಬಾರದು. ಇದಂತೂ ಸಹಜವಾಗಿದೆ ಅಲ್ವೇ? ಅಥವಾ ಪರಿಶ್ರಮವಾಗಿದೆಯೇ? ಒಳ್ಳೆಯದು. 1 ಸೆಕೆಂಡ್ನಲ್ಲಿ ಮನಸ್ಸಿನ ವ್ಯಾಯಾಮ ನೆನಪು ಇದೆ.
ಪ್ರತಿಯೊಬ್ಬರು ಇಡೀ ದಿನದಲ್ಲಿ ಎಷ್ಟು ಸಾರಿ ಈ ವ್ಯಾಯಾಮವನ್ನು ಮಾಡುತ್ತೀರಿ? ಈ ಮನಸ್ಸಿನ ವ್ಯಾಯಾಮ ಎಷ್ಟು ಬಾರಿ ಮಾಡುತ್ತೀರೋ ಅಷ್ಟು ಬಾರಿ ಸಹಜ ಯೋಗಿ, ಸರಳ ಯೋಗಿ ಆಗುತ್ತೀರಿ. ಒಂದ್ ಕಡೆ ಮನಸ್ಸಿನ ಸೇವೆ, ಇನ್ನೊಂದ್ ಕಡೆ ಮನಸ್ಸಿನ ವ್ಯಾಯಾಮ. ಈಗೀಗ ನಿರಾಕಾರಿ, ಈಗ ಪರಿಷ್ಠ. ಬ್ರಹ್ಮ ತಂದೆ ತಾವು ಪರಿಷ್ಠಗಳನ್ನು ಆಹ್ವಾನ ಮಾಡುತ್ತಿದ್ದ ಪರಿಷ್ಠಗಳಾಗಿ ಬ್ರಹ್ಮ ತಂದೆ ಜೊತೆಗೆ ತಮ್ಮ ಮನೆಗೆ ನಿರಾಕಾರ ರೂಪದಲ್ಲಿ ಹೋಗಬೇಕು. ನಂತರ ದೇವತೆಗಳಾಗಬೇಕು. ಒಳ್ಳೆಯದು. ನಾಲ್ಕಾರು ಕಡೆಯಿಂದ ಬಹಳ ಬಹಳ ಸವಿ ನೆನಪು, ಕಾಡಿನ ರೂಪದಲ್ಲಿ ಆಗಲಿ, ಪತ್ರದ ರೂಪದಲ್ಲಿ ಆಗಲಿ, ಬಾಪ್ತದರ ಹತ್ತಿರ ತಲುಪಿದೆ. ಬಾಪ್ತದವರಿಗೆ ಗೊತ್ತಿದೆ, ಪ್ರತಿಯೊಂದು ಮಗು ಇದನ್ನೇ ಯೋಚಿಸುತ್ತದೆ, ನನ್ನ ನೆನಪು ತಂದೆಗೆ ಕೊಡಬೇಕು ಎಂದು. ಆದರೆ ಸಿಕ್ಕಿದೆ, ಸವಿ ನೆನಪು ಕೊಡುವಂತ ಮುದ್ದಿನ ಮಕ್ಕಳು ಬಾಪ್ತದರವರ ಮುಂದೆ ಇದ್ದಾರೆ. ಆದ್ದರಿಂದ ಬಾಪ್ತಾದರವರು ಹೇಳುತ್ತಾರೆ, ಪ್ರತಿಯೊಂದು ಮಗು ತಮ್ಮ ತಮ್ಮ ಹೆಸರಿನಲ್ಲಿ ಶುಭಾಶಯಗಳು ಮತ್ತು ಮನಸ್ಸಿನ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿ. ತಮ್ಮೆಲ್ಲರಿಗೂ ಸಹ ಹೊಸ ಜೀವನ, ಹೊಸ ಯುಗ ಮತ್ತು ಹೊಸ ವರ್ಷದ ಶುಭಾಶಯಗಳು. ತುಂಬಾ ತುಂಬಾ ಪದಂ ಪದಂ ಪದಮಾಗುಣದಷ್ಟು ಶುಭಾಶಯಗಳು ಮತ್ತು ಮನಸ್ಸಿನ ಆಶೀರ್ವಾದಗಳು, ಸವಿ ನೆನಪು ಮತ್ತು ನಮಸ್ತೆ. ಬಾಪ್ತಾದರವರು ಎಲ್ಲಾ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಟ್ಟರು. ನಾಲ್ಕು ಕಡೆಯ ಅತಿ ಮಧುರ, ಅತಿ ಪ್ರೀತಿಯ ಮಕ್ಕಳಿಗೆ ಪದಂ ಗುಣದಷ್ಟು ಹೊಸ ವರ್ಷದ ಶುಭಾಶಯಗಳು. ಈ ಯಾವ ಗಳಿಗೆಯಲ್ಲಿ ಕಳೆದು ಹೋಯಿತೋ ಅದು ವಿದಾಯಿಯಾಗಿದೆ ಮತ್ತು ಶುಭಾಶಯದ ಗಳಿಗೆಯಾಗಿದೆ. ಒಂದು ಕಡೆ ಬೀಳ್ಕೊಡುಗೆಯನ್ನು ಕೊಡಬೇಕಾಗಿದೆ. ಯಾರು ತಮ್ಮಲ್ಲಿ ಸಂಪನ್ನರಾಗುವುದರಲ್ಲಿ ಕಡಿಮೆಯೇ ಅನುಭವ ಮಾಡುತ್ತೀರಿ, ಅದಕ್ಕೆ ವಿದಾಯಿ. ಸದಾ ಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ಕೊಡುವುದು ಮತ್ತು ಮುಂದೆ ಹಾರುವುದಕ್ಕೋಸ್ಕರ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಒಳ್ಳೆಯದು. ಓಂ ಶಾಂತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद कर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ವರದಾನ: ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ನಂಬರ್ 1 ವಿಶೇಷ ಆತ್ಮವ. ಎಲ್ಲಾ ಬ್ರಾಹ್ಮಣ ಆತ್ಮಗ ಒಳಗೆ ಸಂಕಲ್ಪವಿರುತ್ತದೆ. ಎಲ್ಲಾ ಬ್ರಾಹ್ಮಣ ಆತ್ಮರ ಒಳಗೆ ಸಂಕಲ್ಪವಿರುತ್ತದೆ. ನಾವು ವಿಶೇಷ ಆತ್ಮ ನಂಬರ್ 1 ಆಗಬೇಕು. ಆದರೆ ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರವನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಸ್ಮೃತಿಯನ್ನು ಅನುಭವದಲ್ಲಿ ತರಬೇಕಾಗಿದೆ. ಹೇಗೆ ಕೇಳುವುದು, ತಿಳಿಯುವುದು ನೆನಪಿನಲ್ಲಿರುತ್ತದೆ, ಅದೇ ರೀತಿ ಸ್ವಯಂಗೆ ಆ ಅನುಭವದ ಸ್ಥಿತಿಯನ್ನು ತರಬೇಕಾಗಿದೆ. ಅದಕ್ಕಾಗಿ ಸ್ವಯಂನ ಮತ್ತು ಸಮಯದ ಮಹತ್ವವನ್ನು ತಿಳಿದು ಮನಸ್ಸು ಮತ್ತು ಬುದ್ಧಿಯನ್ನು ಯಾವುದಾದರೂ ಅನುಭವದ ಆಸನದ ಮೇಲೆ ಸೆಟ್ ಮಾಡಿದರೆ ನಂಬರ್ 1 ವಿಶೇಷ ಆತ್ಮ ಆಗಿಬಿಡುವಿರಿ. ಸ್ಲೋಗನ್: ಕೆಟ್ಟದರ ರೇಸ್ ಅನ್ನು ಬಿಟ್ಟು ಒಳ್ಳೆಯದರ ರೇಸ್ ಮಾಡಿ. ಕೆಟ್ಟದರ ರೇಸ್ ಅನ್ನು ಬಿಟ್ಟು ಒಳ್ಳೆಯದರ ರೇಸ್ ಮಾಡಿ. ಓಂ ಶಾಂತಿ.